हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमिलार्यन् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओं। श्रीशापाहि अनन्तकोटिब्रह्माण्डनायकाय ಎಂಬುದು ಶ್ರೀ ಪುರಂದರದಾಸರಚಿತ ಭವ್ಯಗ್ರಂಥ. ಶಾಸ್ತ್ರಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯವಾಚಿ. ವರದರು ಅಂದರೆ ಯೋಗ್ಯ ಜೀವರು, ಮುಕ್ತಿಯೋಗ್ಯ ಜೀವರನ್ನು ಶ್ರೀ ಪುರಂದರದಾಸರು ಪರಿಚಯಿಸುತ್ತಿದ್ದಾರೆ. ಆದ್ದರಿಂದ ಇದನ್ನು ಜೀವನ ಪ್ರಕರಣ ಎಂದು ಹೆಸರು. ಜೀವನ ಪ್ರಕರಣದಲ್ಲಿ ಮುಖ್ಯವಾಗಿ ಸಕಲ ಸಜೀವರು ಮಾಡತಕ್ಕಂಥದ್ದು ಬಿಂಬೋಪಾಸನೆ. ಬಿಂಬನ ಪರಿಚಯವನ್ನು ಮಾಡಿಕೊಂಡಾಗ ಉಪಾಸನೆ ಎಂಬುದು ಸಾರ್ಥಕವಾಗುತ್ತದೆ. ಆ ಬಿಂಬ ಯಾರು ಎಂಬುದನ್ನು ತಿಳಿಸಲು ಸಕಲ ವೇದ, ಇತಿಹಾಸ, ಪುರಾಣ, ಶಾಸ್ತ್ರಗಳು ಹೊರಟಿದೆ. ನಮ್ಮಲ್ಲೇ ಇರತಕ್ಕಂಥ ಬಿಂಬನನ್ನು ತಿಳಿಯಲು ನಮಗೆ ಅಸಮರ್ಥವಾದಾಗ ನಮಗೆ ಸಹಾಯಕವಾದದ್ದು ಶ್ರುತಿ ಸ್ಮೃತಿಗಳು. ಆದ್ದರಿಂದ ಭಗವಂತನ 3 ವಿಧವಾದದ್ದು ಶ್ರುತಿ, ಸ್ಮೃತಿ, ಹರೇರಾಜ್ಞಾ ಎಂಬುದು ನಮಗೆ ದಾರಿದೀಪವಾಗಿದೆ. ಶ್ರೀಮದಾನಂದ ತೀರ್ಥರು ಸರ್ವಮೂಲ ಗ್ರಂಥದಲ್ಲಿ ಸರ್ವ ವೇದಗಳ ಸಾರವನ್ನು ಸರ್ವಮೂಲ ಎಂದು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಸ್ತುತ ಐತರೇಯ ಉಪನಿಷತ್ತನ್ನು ನೋಡುತ್ತಿದ್ದೆವು. ಐತರೇಯಕ್ಕೆ ಶ್ರೀಮದಾನಂದ ತೀರ್ಥರು ಅತ್ಯಂತ ಸುಂದರವಾಗಿ ಭಾಷ್ಯವನ್ನು, ವ್ಯಾಖ್ಯಾನವನ್ನು ಬರೆದು ನಮಗೆ ಅನುಗ್ರಹಿಸಿದ್ದಾರೆ. ಪ್ರಸ್ತುತ 6ನೇ ಅಧ್ಯಾಯದಲ್ಲಿ ಭಗವಂತನ ಲಕ್ಷಣವನ್ನು ತಿಳಿಸುತ್ತಾರೆ. ಭಗವಂತನ ಎಷ್ಟು ಸಂಖ್ಯೆಯಲ್ಲಿ ಭಗವಂತನ ಉಪಲಬ್ಧಿ ಇದ್ದಾನೆ, ಅವನ ಆರಾಧನೆ ಕ್ರಮ ಹೇಗೆ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳತಕ್ಕಂಥ ಭಾಗ ಐತರೇಯ ಉಪನಿಷತ್ತಿನ 6ನೇ ಅಧ್ಯಾಯ. ಇದು ದ್ವಿತೀಯ ಆರಣ್ಯಕದ 5ನೇ ಅಧ್ಯಾಯ ಮುಗಿದು 6ನೇ ಅಧ್ಯಾಯ ಅಂತ ತಿಳಿಯಬೇಕು. ಭಗವಂತನ ಲಕ್ಷಣಗಳು ಯಾವುದು ಉಪನಿಷತ್ತು ತಿಳಿಸ್ತಾ ಇದೆ. ಓಂ ಕೋಯಂ ಆತ್ಮ ಇತಿ ವಯಂ ಉಪಾಸ್ಮೇಹಿ ಕತರಂ ಸ ಆತ್ಮ ಯೇನ ವಾ ಪಶ್ಯತಿ ಯೇನ ವಾ ಶೃಣೋತಿ ಯೇನ ವಾ ಗಂಧಾನ ಜಿಘ್ರಾತಿ ಯೇನ ವಾ ವಾಚಂ ವ್ಯಾಕರೋತಿ ಯೇನ ವಾ ಸ್ವಾದು ಚ ವಿಜಾನಾತಿ. ಭಗವಂತನಾರು ಎಂಬ ಪ್ರಶ್ನೆ ಹಾಕಿಕೊಂಡ ಪ್ರತಿ ಸಜ್ಜನ ದೇವರಿಗೆ ಪ್ರಶ್ನೆಯೇ ಉತ್ತರ ರೂಪವಾಗಿದೆ ಎಂಬುದನ್ನು ಭಗವಂತನ ಲಕ್ಷಣಪೂರ್ವಕವಾಗಿ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಕೋಯಂ ಆತ್ಮ ಇತಿ, ಈ ವಿಷ್ಣು ಯಾವ ಲಕ್ಷಣ ಉಳ್ಳವನೆಂದು, ಯಾವ ನಾಮ ಉಳ್ಳವನೆಂದು, ಯಾವ ರೂಪ ಉಳ್ಳವನೆಂದು ನಾವು ಉಪಾಸನೆ ಮಾಡಬೇಕು. ಭಗವಂತನ ಲಕ್ಷಣ, ಭಗವಂತನ ನಾಮ, ಭಗವಂತನ ರೂಪ ಮೂರೂ ಸಹ ಏಕ ಶಬ್ದದಿಂದಲೇ ನಾವು ಭಗವಂತನನ್ನು ತಿಳಿಯಬಹುದಾಗಿದೆ ಎಂಬುದನ್ನು ಇಲ್ಲಿಯ ತನಕೂ ನಾವು ತಿಳಿಯುತ್ತಾ ಬಂದಿದ್ದೇವೆ. ಭಗವಂತನ ತಿಳಿಸಲು ಸಾಮರ್ಥ್ಯವಿರುವ ಯಾವ ಶಬ್ದವೂ ಇಲ್ಲ. ಭಗವಂತ ಪರಮಚೇತನ. ಸಕಲ ಶಬ್ದವು ಕೇವಲ ಜಡಾತ್ಮಕವಾದದ್ದು, ಎಲ್ಲ ಜಡಾತ್ಮಕವಾದದ್ದು ಮತ್ತು ಜೀವರು ಭಗವಂತನ ಅಧೀನವಾಗಿಯೇ ಇರುವುದರಿಂದ
ಪರಮಪುರುಷನಾದ ಭಗವಂತನನ್ನು ಸಾಕಲ್ಯೇನ ಯಾವ ಚೇತನರು ತಿಳಿಯಲಾರರು ಮತ್ತು ಯಾವ ಜಡದಿಂದಲೂ ತಿಳಿಯಲು ಸಾಧ್ಯವಿಲ್ಲ ಎಂಬುದು ತಿಳಿಯಬೇಕು. ಹಾಗಾದರೆ ಭಗವಂತ ತಿಳಿಯುವ ಬಗೆ ಹೇಗೆ? ಭಗವಂತನ ಯಾವುದೇ ನಾಮ, ಅದೇ ಅವನ ಲಕ್ಷಣ, ಅದೇ ಅವನ ರೂಪ, ಅದೇ ಅವನ ಗುಣ ಎಂದು ತಿಳಿಯಿರಿ. ಮೊಟ್ಟ ಮೊದಲಿಗೆ ಮಹಿದಾಸನನ್ನು ಕೇಳಿದಾಗ ಆಗ ಮಹಿದಾಸನು ಹೇಳಿದನು, ವಿಷ್ಣು ಪೂರ್ಣ ಆನಂದವುಳ್ಳವ, ಆ ಆನಂದ ಅವನ ಸ್ವಭಾವ. ಈ ಜೀವನು ಯಾರ ಪ್ರೇರಣೆಯಿಂದ ನೋಡುವನೋ ಅವನು ವಿಷ್ಣು, ಯಾರ ಪ್ರೇರಣೆಯಿಂದ ಕೇಳುವನೋ ಅವನು ವಿಷ್ಣು, ಯಾರ ಪ್ರೇರಣೆಯಿಂದ ವಾಸನೆಯನ್ನು ತಿಳಿಯುವನೋ ಅವನು ವಿಷ್ಣು, ಯಾರ ಪ್ರೇರಣೆಯಿಂದ ಮಾತನಾಡುವನೋ ಅವನು ವಿಷ್ಣು, ಯಾರ ಪ್ರೇರಣೆಯಿಂದ ಅರುಚಿಯನ್ನು ತಿಳಿಯುವನೋ ಅವನೇ ವಿಷ್ಣು. ಅಂದರೇನರ್ಥ? ನಮ್ಮ ಸಕಲ ಕ್ರಿಯೆಗಳಿಗೆ ನಿಯಾಮಕನಾದವನು ಭಗವಂತ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಜೀವನ ಪೂರ್ತಿ ಹುಟ್ಟಿದಾಗಿಂದ ಮೃತವಾಗುವವರೆಗೂ ನಮಗೆ ಕಾಣಿಸಿಕೊಳ್ಳುವ ಚೈತನ್ಯ ಏನಿದೆ, ಅದಕ್ಕೆ ಪ್ರೇರಕ ಶಕ್ತಿ ಭಗವಂತ ಎಂಬುದನ್ನು ಮೊಟ್ಟ ಮೊದಲಿಗೆ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದನ್ನು ಭಾಷ್ಯ ರೂಪದಲ್ಲಿ ಶ್ರೀಮದಾನಂದ ತೀರ್ಥರು ಬರೆಯುತ್ತಾರೆ. ಓಂ ಅಯಂ ವಿಷ್ಣು ಹಿ ಕಿಂ ರೂಪಃ ಉಪಾಸ್ಯಾಃ ಅಸ್ಮಾಭಿಃ ಉಚ್ಯತ ಇತಿ ಪೃಚ್ಛನ್ ರಮಾದೇವಿ ಮಹಿದಾಸಂ ಜನಾರ್ದನಂ ಆಹಾತಂ ಮಹಿದಾಸೋ ಅತ ಪೂರ್ಣಾನಂದಮಸ್ತೀತಿ ಉಪಾಸತ್ಯಾದೃಶೋ ಹಿ ಅಸ್ಯ ಸ್ವಭಾವ ಪರಮಾತ್ಮನಃ ಯೇನ ಜೀವೋ ದರ್ಶನಾದೀನ್ ಪ್ರೇರಿತಃ ಕುರುತೆ ಸದಾ. ಮಹಾಲಕ್ಷ್ಮೀ ದೇವಿಯರು ನಮಗಾಗಿ ಮಹಿದಾಸ ಭಗವಂತನ ರೂಪನನ್ನು ಮಹಿದಾಸನನ್ನು ಕೇಳಿಕೊಂಡಾಗ ಮಹಿದಾಸನು ಉತ್ತರಿಸುವನ್ನೇ ಉಪನಿಷತ್ ನಮಗಾಗಿ ಶ್ರೀಮದಾನಂದ ತೀರ್ಥರು ತಿಳಿಸಿ ಹೇಳಿದ್ದಾರೆ. ಈ ಅವಿನಾಶಿಯಾದ ವಿಷ್ಣು ಯಾವ ಲಕ್ಷಣವುಳ್ಳವನೆಂದು, ಯಾವ ನಾಮವುಳ್ಳವನೆಂದು, ಯಾವ ರೂಪವುಳ್ಳವನೆಂದು ನಾವು ಉಪಾಸನೆ ಮಾಡಬೇಕು ಎಂದು ರಮಾದೇವಿ ಮಹಿದಾಸ ರೂಪಿ ಜನಾರ್ದನನ್ನು ಕೇಳಿದಳು. ಆಗ ಅವಳಿಗೆ ಮಹಿದಾಸನು ಉತ್ತರಿಸಿದನು, ವಿಷ್ಣು ಅತ್ಯಂತ ಪೂರ್ಣನಾದ ಆನಂದವುಳ್ಳವನೆಂದು ಉಪಾಸನೆ ಮಾಡಬೇಕು. ಆ ಪರಮಾತ್ಮನ ಸ್ವಭಾವ ಅಂತಹದು. ಯಾರಿಂದ ಜೀವನು ಪ್ರೇರಿತನಾಗಿ ಯಾವಾಗಲೂ ದರ್ಶನಾದಿಗಳನ್ನು ಮಾಡುತ್ತಾನೋ ಅವನು ವಿಷ್ಣು ಎಂದು ಉಪಾಸನೆ ಮಾಡಬೇಕು. ಯೋಂತ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುತ್ಯಾಂ ಸಂಜೀವಯಜ್ಞ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಸಹಸ್ಯ ಶ್ರವಣತ್ವದಾದಿನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಎಂಬುದು. ಧ್ರುವ ಮಹಾರಾಜರು ಉಪದೇಶ ನಾರದರಿಂದ ಮಾಡಿಸಿಕೊಂಡು ಭಗವಂತನ ಸಾಕ್ಷಾತ್ಕಾರ ಮಾಡಿಸಿಕೊಂಡಿದ್ದ ದಿವ್ಯ ಕಥಾ ಭಾಗವತ ಉಲ್ಲೇಖವಾಗಿದೆ. ಅತ್ಯಂತ ಪ್ರಮುಖವಾದ ದೃಷ್ಟಾಂತವದು. ಇದನ್ನು ತಿಳಿಯಬೇಕಾದ ಏನು ಸಕಲರೂ ತಿಳಿಯಬೇಕಾದೆಯೋ ಅಂತ ಪ್ರವೇಶ ಒಳಗೆ ಇದ್ದ ಭಗವಂತ ನಮಗೆ ಎಲ್ಲರಿಗೂ ಪ್ರೇರಣೆ ಮಾಡುತ್ತಿದ್ದಾನೆ ಎಂಬುದನ್ನು ಮೊಟ್ಟ ಮೊದಲಿಗೆ ಎಲ್ಲರೂ ತಿಳಿಯಲೇಬೇಕಾದ ವಿದ್ಯೆ ಇದೇ ಉಪಾಸನೆ. ಉತ್ಕೃಷ್ಟನಾದ ಪರಮಾತ್ಮನನ್ನು ಸದಾ ನೆನೆಯುವುದಕ್ಕೆ ಉಪಾಸನೆ ಎಂದು ಹೆಸರು. ಉತ್ಕೃಷ್ಟನಾದ ಪರಮಾತ್ಮ ಸದಾ ಗುಣಪೂರ್ಣನಾದ ಭಗವಂತ. ನಾವು ಏನೇ ಕೆಲಸ ಮಾಡಲು ನಾವು ಅನಂತ ಕಾರ್ಯಗಳನ್ನು ಮಾಡಬಹುದು. ಇದೆಲ್ಲವನ್ನು ಸೇರಿದಾಗ, ಎಲ್ಲ ಕಾಲಕ್ಕೂ ಸೇರಿದಾಗ ಏನು ಹೇಳಬೇಕು? ಸದಾ ಎಂದು ಹೇಳಿದಾಗ ನಿತ್ಯ ನಿರಂತರ ಏನು ಮಾಡಬೇಕು? ನೆನೆಯುವುದು ಉಪಾಸನೆ ಇಷ್ಟೇ. ಅದರಿಂದ ಸಕಲಕ್ಕೂ ಪ್ರೇರಕನಾದವನು ಭಗವಂತ ನಮ್ಮ ಒಳಗಡೆ ಇದ್ದಾನೆ, ಅವನೇ ನಮಗೆ ಪ್ರೇರಕನಾಗಿದ್ದಾನೆ ಎಂದು ಎಲ್ಲರೂ ಅವರ ಒಳಗೆ ಇದ್ದಾನೆಂದು ತಿಳಿದುಕೊಳ್ಳುವುದೇ ಉಪಾಸನೆ ಎಂದು ಹೆಸರು. ಹಾಗಾದರೆ ಭಗವಂತನು ಯಾವ ನಾಮದಿಂದ ಕರೆಯಬೇಕು?
ಎಂದು ಸಾಧಾರಣವಾಗಿ ತಿಳಿದರೆ ಉಪನಿಷತ್ತು ಅದನ್ನು ತಿಳಿಸ್ತಾ ಇದೆ. ಯದ್ ಏತತ್ ಹೃದಯಂ ಮನಃ ಚ ಆ ಇತತ್ ಸಂಜ್ಞಾನಂ ಅಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಮೇಧಾ ದೃಷ್ಟಿಃ ಧೃತಿಃ ಮತಿಃ ಮನೀಷಾಃ ಜ್ಯೋತಿಃ ಸ್ಮೃತಿಃ ಸಂಕಲ್ಪಃ ಕ್ರತುಃ ಅಸುಃ ಕಾಮಃ ಅವಶಃ ಇತಿ ಸರ್ವಾಣಿ ವೈ ಏತಾನಿ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ. ಭಗವಂತನನ್ನು ಯಾವ ಶಬ್ದದಿಂದ ಕರೆಯಬೇಕಪ್ಪ ಅಂದರೆ ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ನಾವು ಮಾತನಾಡುವ ಶಬ್ದದಲ್ಲಿ ಮೊಟ್ಟ ಮೊದಲಿಗೆ ಬರತಕ್ಕಂಥದ್ದು ಯಾವುದು ಅದನ್ನು ತಿಳಿಸ್ತಾ ಇದ್ದಾರೆ. ಯದ್ ಏತದ್ ಹೃದಯ ಮನಸ್ಸು ಛ ಆ ಇತತ್ ಸಂಜ್ಞಾನ ಅಜ್ಞಾನ ವಿಜ್ಞಾನ ಪ್ರಜ್ಞಾನ ಮೇಧ ದೃಷ್ಟಿ ಧೃತಿ ಮತಿ ಮನೀಷಾ ಜ್ಯೋತಿ ಸ್ಮೃತಿ ಸಂಕಲ್ಪ ಕೃತ ಅಸು ಕಾಮ ಅವಶ ಈ ಎಲ್ಲ 23 ನಾಮಗಳು ಉತ್ತಮ ಜ್ಞಾನ ಸ್ವರೂಪಿಯಾದ ಪರಮಾತ್ಮನವು. ಯಾಕೆ ಈ ಶಬ್ದವನ್ನು ಹೇಳಿದರು ಅಂದರೆ, ನಾವು ಯಾವುದೇ ಪದಾರ್ಥ ಅಂತ ಹೇಳಿದರೆ ಇದು ಒಂದು ಶಬ್ದ ಮಾಡುತ್ತೇವೆ. ಇದು ಎಂಬುದು ಭಗವಂತನ ನಾಮಧೇಯ. ಏನು ಎಂದು ಕೇಳುತ್ತೇವೆ, ಎಂಬತಕ್ಕಂಥದ್ದು ಭಗವಂತನ ನಾಮಧೇಯ. ಅದು ಎಂಬುದು ಭಗವಂತನ ನಾಮಧೇಯ. ಹೀಗೆ ನಾವು ಪ್ರತಿಯೊಂದು ಶಬ್ದಕ್ಕೆ ಹಚ್ಚಿಕೊಳ್ಳುವ ಮೊದಲಿಗೆ ಅಕ್ಷರಗಳು ಯಾವುದಿದೆಯೋ ಅದರಿಂದ ಪ್ರತಿಪಾದ್ಯನಾದವನು ಭಗವಂತ ಅದು ತಿಳಿಯಿರಿ. ಪೂರ್ಣವಾದ ಶಬ್ದಗಳಿಗೆ ಅನ್ವಯ ಪರಮ ಮುಖ್ಯಾರ್ಥವಾಗಿ ಭಗವಂತನೇ ಇದ್ದಾನೆ ಎಂದು ತಿಳಿಯಬೇಕು ಎಂಬುದಾಗಿ 23 ನಾಮಗಳನ್ನು ಐತರೇಯ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಶ್ರೀಮದಾನಂದ ತೀರ್ಥರು ವಿಶೇಷವಾದ ವ್ಯಾಖ್ಯಾನ ಬರೆಯುತ್ತಾರೆ. ಯಾಕೆ ಈ ರೀತಿ ಇದೆ ಎಂದರೆ, ಯೋ ವಿಷ್ಣು ಹೃದಯಂ ಇತಿ ಹೃದ್ಗತತ್ವಾತ್ ಪ್ರಕೀರ್ತಿತಃ. ಯಾವ ವಿಷ್ಣು ಜೀವರ ಹೃದಯದಲ್ಲಿರುವುದರಿಂದ, ಹೃದಯ ಮನನ ಮಾಡುವುದರಿಂದ, ಮನಃ ಜ್ಞಾತೃ ಸ್ವರೂಪನಾದ್ದರಿಂದ, ಯತ್ ಎಲ್ಲರಿಗೂ ಸಮೀಪದಲ್ಲಿರುವುದರಿಂದ, ಏತತ್ ಪೂರ್ಣನಾದ್ದರಿಂದ, ಆ ಭಕ್ತರಿಗೆ ಪ್ರಾಪ್ತನು ಎಲ್ಲೆಡೆ ವ್ಯಾಪ್ತನು. ಆದ್ದರಿಂದ ಕೇಶವನೇ ಗತತ್ ಇತತ್ ಗುಣರಾಶಿ ಸ್ವರೂಪನಾದ್ದರಿಂದ ಅವನೇ ಚ ಯಥಾರ್ಥ ಜ್ಞಾನ ಸ್ವರೂಪನಾದ್ದರಿಂದ ಸಂಜ್ಞಾನ ಅತ್ಯಂತ ಸ್ಪಷ್ಟ ಜ್ಞಾನ ಸ್ವರೂಪನಾದ್ದರಿಂದ ಅಜ್ಞಾನ ವಿವಿಧ ವಿಷಯಗಳ ಜ್ಞಾನ ರೂಪನಾದ್ದರಿಂದ ವಿಜ್ಞಾನ ಉತ್ತಮವಾದ ತನ್ನ ಗುಣಗಳನ್ನು ಗ್ರಹಿಸುವ ಜ್ಞಾನ ಸ್ವರೂಪನಾದ್ದರಿಂದ ಪ್ರಜ್ಞಾನ ಎನಿಸುತ್ತಾನೆ. ಯೋ ವಿಷ್ಣು ಹೃದಯತಿ ಹೃದ್ಗತತ್ವಾತ್ ಪ್ರಕೀರ್ತತಃ ಮಂತ್ರತ್ವಾತ್ ಮನಃ ಇತ್ಯೇವ ಯಚ್ಛ ಜ್ಞಾತೃಸ್ವರೂಪತಃ ಏತತ್ಸನ್ನಿಹಿತತ್ವಾಚ್ಛ ಪೂರ್ಣತ್ವಾದೇತಿ ಕೀರ್ತಿತಃ ಇತಶ್ಚ ತತಶ್ಚ ಚ ಸಾ ಇತನ್ನಾಮ ಕೇಶವಃ ಗುಣನಾಮ ಕ್ಷಯೋ ಯಸ್ಮಾತ್ ಸ ಚ ಇತ್ಯೇವ ಶಬ್ದಿತಃ ಸಮ್ಯಕ್ ಜ್ಞಾನಸ್ವರೂಪತಃ ಸಜ್ಞಾನಂ ಇತಿ ಕೀರ್ತಿತಃ ಆತತ ಜ್ಞಾನರೂಪತ್ವಾತ್ ಅಜ್ಞಾನಂ ಭಗವಾನ್ ಹರಿಃ ವಿವಿಧ ಜ್ಞಾನರೂಪತ್ವಾತ್ ವಿಜ್ಞಾನಮಿತಿ ಕೀರ್ತಿತಃ ಪ್ರಕೃಷ್ಟ ಆತ್ಮಗುಣ ಜ್ಞಾನರೂಪ ಪ್ರಜ್ಞಾನಂ ಉಚ್ಯತೆ. ಹೀಗೆ ಯಾವ ಶಬ್ದವನ್ನು ನಾವು ಸೇರಿಸಿದಾಗಲೂ ಅದು ಭಗವಂತನ ತಿಳಿಸುವುದು ಭಗವದ್ವಾಚಕವಾಗಿದೆ ಎಂದು ತಿಳಿಯಬೇಕು. ಅವಿಸ್ಮೃತಿತ್ವಾ ಮೇಧಾ ಚ ದೃಷ್ಟಿದರ್ಶನರೂಪತಃ ಧೃತಿಧಾರಣರೂಪತ್ವಾತ್ ಮತಿಮಾಸು ತತತ್ವತಃ ಮನುನಾಮ್ನಾ ಜಾದೀನಂ ಮುನಿಶೇಷಯತೋ ಹರಿಃ ಸರ್ವಪ್ರೇರಕರೂಪತ್ವಾತ್ ಜ್ಯೋತಿಃ ಇತ್ಯಭಿಧೀಯತೆ ಸರ್ವದೇಶೇಷು ಕಾಲೇಷು ಸ್ವರೂಪೇಷು ಚ ಸರ್ವಶಃ
ಸಮಂ ರಮತ ಇತ್ಯೇವ ಸ್ಮೃತಿರ್ನಾಮ ಜನಾರ್ದನಃ ಸರ್ವಸ್ಯ ಕ್ಲೃಪ್ತಿಕರ್ತೃತ್ವಾತ್ ಸಂಕಲ್ಪ ಇತಿ ಗೀಯತೆ ಕ್ರತುಃ ಸಾ ಸರ್ವಕರ್ತೃತ್ವಾತ್ ಅಸುರ ಅಪಿ ಅಸನಾದ್ ಹರಿಃ ಅಮೇಯ ಆನಂದರೂಪತ್ವಾತ್ ಕಾಮ ಇತ್ಯಭಿಧೀಯತೆ ಅವಶಃ ಸ ಸ್ವತಂತ್ರತ್ವಾತ್ ತ್ರಯೋವಿಂಶತಿನಾಮಕಂ ಯೋ ವೇದ್ ಏವಂ ಹರಿಃ ಸಮ್ಯಕ್ ಮುಚ್ಯತೆ ಅಖಿಲಂ ಸಂಶ್ರುತೇಃ 23 ನಾಮಗಳನ್ನು ತಿಳಿದು ಅದರ ಅರ್ಥವನ್ನು ಯಾರು ತಿಳಿಯುತ್ತಾರೋ ಅವರು ಸಂಸಾರದಿಂದಲೇ ಮುಕ್ತರಾಗುತ್ತಾರೆ ಎಂಬುದು ಉಪನಿಷತ್ತಿನ ವಾಕ್ಯ. ಶ್ರೀಮದಾನಂದ ತೀರ್ಥರು ವಿಸ್ತಾರವಾಗಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ವಿಸ್ಮರಣೆಯಿಲ್ಲದವನಾದ್ದರಿಂದ ಮೇಧಾ ಎಂದು ಹೆಸರು ಭಗವಂತನಿಗೆ. ಚಾಕ್ಷುಷ ಜ್ಞಾನರೂಪನಾದ್ದರಿಂದ ದೃಷ್ಟಿ ಎಂದು ಹೆಸರು. ಜ್ಞಾನಧಾರಣ ಶಕ್ತಿ ರೂಪನಾದ್ದರಿಂದ ಧೃತಿ ಎಂದು ಹೆಸರು. ಪ್ರಮಾಣಗಳಲ್ಲಿ ಪ್ರತಿಪಾದ್ಯನೂ ನಿಯಾಮಕನೂ ಆಗಿ ವ್ಯಾಪ್ತನಾದ್ದರಿಂದ ಮಥಿ ಎಂದು ಹೆಸರು. ಮನು ನಾಮಕರಾದ ಬ್ರಹ್ಮಾದಿಗಳಿಗೂ ಈಶನೆನಿಸಿದ್ದರಿಂದ ಮನೀಷಾ ಎಂದು ಹೆಸರು. ಸರ್ವ ಪ್ರೇರಕ ಸ್ವರೂಪನಾದ್ದರಿಂದ ಜ್ಯೂಥಿ ಎಂದು ಹೆಸರು. ಸರ್ವದೇಶ ಕಾಲರೂಪಗಳಲ್ಲಿ ಸಮವಾಗಿಯೇ ರಮಿಸುವುದರಿಂದ ಸ್ಮೃತಿ ಎಂದು ಹೆಸರು. ಎಲ್ಲ ವ್ಯವಸ್ಥೆಗಳಿಗೂ ಕರ್ತನಾದ್ದರಿಂದ ಸಂಕಲ್ಪ ಎಂದು ಹೆಸರು. ಸರ್ವಕರ್ತನಾದ್ದರಿಂದ ಕೃತು ಎಂದು ಹೆಸರು. ಭಕ್ತರ ದೋಷ ನಿವಾರಕ, ನಿರಾಸಕ ಮತ್ತು ದೈತ್ಯ ನಿರಾಸಕ ಆದ್ದರಿಂದ ಅಸು ಎಂದು ಹೆಸರು. ಅಮಿತ ಸುಖರೂಪನಾದ್ದರಿಂದ ಕಾಮ ಎಂದು ಹೆಸರು. ಸ್ವತಂತ್ರನಾದ್ದರಿಂದ ಅವಶ ಎಂದು ಹೆಸರು. ಹೀಗೆ 23 ನಾಮಗಳೆಂದು ಹರಿಯನ್ನು ಯಾರು ಚೆನ್ನಾಗಿ ಉಪಾಸನೆ ಮಾಡುವನೋ ಅವನು ಎಲ್ಲ ಸಂಸಾರ ಬಂಧನದಿಂದಲೂ ಮುಕ್ತನಾಗುತ್ತಾನೆ. ಪ್ರತಿನಿತ್ಯವೂ ನಾವು ಇದನ್ನು ಸದಾ ಮನನ ಮಾಡಿಕೊಳ್ಳಬೇಕು, ಅನುಸಂಧಾನದಲ್ಲಿ ತಂದಿಟ್ಟುಕೊಳ್ಳಬೇಕು. ಕೇವಲ 23 ನಾಮಗಳಿಂದ ಭಗವಂತ ಸರ್ವವ್ಯಾಪ್ತನಾಗಿದ್ದಾನೆ. ಸರ್ವಕ್ರಿಯೆಯೂ ಅವನಿಂದಲೇ ನಡೆಯುತ್ತಿದೆ ಎಂಬುದನ್ನು ನಾವು ಸ್ಮರಿಸಿಕೊಳ್ಳಬಹುದು. ಸಕಲ ಮುಕ್ತ ಮತ್ತು ಅಮುಕ್ತರೊಡೆಯ ಭಗವಂತನೇ ಆಗಿದ್ದಾನೆ. ಏಷ ಬ್ರಹ್ಮ, ಏಷ ಇಂದ್ರ, ಏಷ ಪ್ರಜಾಪತಿ, ಏಷ್ಟೇ ಸರ್ವೇ ದೇವಾಃ ಇಮಾನಿ ಚ ಪಂಚ ಮಹಾಭೂತಾನಿ ಪೃಥಿವೀ ವಾಯು ಆಕಾಶ ಆಪೋ ಜ್ಯೋತಿಃ ಹಿ ಏತಾನಿ ಇಮಾನಿ ಚ ಕ್ಷುದ್ರ ಮಿಶ್ರಾಣಿ ಇವ ಬೀಜಾನೀತರಾಣಿ ಚೇತರಾಣಿ ಚ ಅಂಡಜಾನಿ ಚ ಚಾರುಜಾನಿ ಚ ಸ್ವೇದಜಾನಿ ಚ ಉದ್ಬೀಜಾನಿ ಚ ಅಶ್ವ ಗಾವ ಪುರುಷ ಹಸ್ತಿನೋ ಯತ್ಕಿಂಚ ಇದಂ ಪ್ರಾಣಿ ಜಂಗಮಂ ಚ ಪತಂತ್ರಿ ಚ ಯಚ್ಚ ಸ್ಥಾವರಂ ಸರ್ವಂ ತತ್ ಪ್ರಜ್ಞಾ ನೇತ್ರಂ ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇ ಅತ್ರ ಲೋಕಾಃ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ. ನಮಗೆ ಕಾಣತಕ್ಕಂಥ ಮುಕ್ತರು ಮತ್ತು ಅಮುಕ್ತರು ಯಾರಿದ್ದಾರೆ ಎಲ್ಲರಿಗೂ ಭಗವಂತನೇ ನಿಯಾಮಕ ಎಂಬುದನ್ನು ತಿಳಿಸ್ತಾ ಇದೆ ಉಪನಿಷತ್ತು. ಆದಿದೈವರಲ್ಲಿ ಈ ಚತುರ್ಮುಖರು, ಈ ಇಂದ್ರ, ಈ ರುದ್ರ, ಈ ಎಲ್ಲ ದೇವತೆಗಳು ಆದಿಭೂತಗಳಲ್ಲಿಯೂ ಪೃಥ್ವಿ ವಾಯು ಆಕಾಶ ಜಲ ತೇಜಸ್ಸು ಎಂಬ ಪಂಚಭೂತಗಳು ಅಭಿಮಾನಿ ದೇವತೆಗಳು. ಈ ಮೋಕ್ಷಯೋಗ್ಯ ಚೇತನರಿಗಿಂತ ಬೇರೆಯಾದ ಪುಣ್ಯ ಪಾಪ ಮಿಶ್ರಿತ ಕ್ಷುದ್ರ ಜಂತುಗಳಾದ ಮಾನುಷ ಸ್ವಭಾವದ ನಿತ್ಯ ಸಂಸಾರಿ ಜೀವರು, ಇತರಿಗಿಂತಲೂ ಬೇರೆಯಾದ ಅಸುರ ಸ್ವಭಾವದ ಜೀವರು, ಎಲ್ಲ ಜೀವರನ್ನೂ ಭಗವಂತನೇ ನಿಯಮಿಸುತ್ತಿದ್ದಾನೆ ಎಂಬುದು ತಿಳಿಯಬೇಕು. ಎಂದು 3 ಬಗೆಯಾದದ್ದು ನಾನಾ ಬೀಜಗಳಂತೆ ಬೇರೆ ಬೇರೆ ಸ್ವಭಾವ ಗುಣವನ್ನು ಹೊಂದಿರುವ ಚೇತನರು, ಮೊಟ್ಟೆಯಿಂದ ಹುಟ್ಟುವ ಹಕ್ಕಿ, ಹಾವು ಮುಂತಾದವುಗಳು, ಮಾಸು ಚೀಲದಲ್ಲಿ ಮುಚ್ಚಿದ ಮನುಷ್ಯ, ಪಶು ಮುಂತಾದವುಗಳು,
ತೇವ ಉಷ್ಣತೆಗಳಲ್ಲಿ ಹುಟ್ಟುವ ಕ್ರಿಮಿ ಕೀಟಗಳು, ನೆಲದಲ್ಲಿ ಭೇದಿಸಿಕೊಂಡು ಮೊಳೆಯುವ ಗಿಡ ಮರ ಬಳ್ಳಿ ಮುಂತಾದವುಗಳು, ದೇವತೆಗಳ ಮನಸ್ಸು ಮುಂತಾದವುಗಳಿಂದ ಹುಟ್ಟಿದ ಕುದುರೆಗಳು, ಗೋವುಗಳು, ಮನುಷ್ಯರು, ಆನೆಗಳು, ಹಕ್ಕಿಗಳು ಎಂದು ಮುಂತಾದ ಸ್ಥಾವರ ಜಂಗಮಗಳು, ಕಲ್ಲು ಕಟ್ಟಿಗೆ ಮುಂತಾದ ಪ್ರಾಣಿಗಳು, ಇವೆಲ್ಲವೂ ಉತ್ತಮ ಜ್ಞಾನ ಸ್ವರೂಪನು ಪರಮಾತ್ಮನ ಅಧೀನ, ಅವನಲ್ಲಿಯೇ ಆಶ್ರಯಗೊಂಡಿದೆ. ಚಿನ್ಮಯರಾಗಿದ್ದು ಲೋಕವಿಲಕ್ಷಣರಾದ ಮುಕ್ತರು ಅವನ ಅಧೀನರು. ಅವನು ಮಾತ್ರ ಸ್ವತಂತ್ರನಾಗಿದ್ದು ಯಾವ ಆಶ್ರಯವಿಲ್ಲದೆ ನಿಂತವನು. ಹೀಗೆ ಉತ್ತಮ ಜ್ಞಾನ ಸ್ವರೂಪನಾದ ಹರಿ ದೇಶ ಕಾಲಗುಣಗಳಲ್ಲಿ ಪೂರ್ಣನಾದ್ದರಿಂದ ಬ್ರಹ್ಮ ಎನಿಸಿಕೊಂಡಿರೋನು ಎಂದು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡುವಾಗ ವಿಷಯ ಬೇಕು, ನಾಮಗಳ ಸಂಗ್ರಹ ಬೇಕು ಎಂದಾಗ 23 ನಾಮಗಳು ಮತ್ತು ಸಕಲ ಕ್ರಿಯೆಗಳು, ಸಕಲ ಜಂತುಗಳು, ಸಕಲ ಚೇತನರು ಯಾರಿದ್ದಾರೆ ಅವನು ಹುಟ್ಟಿಸುವ ಶರೀರವನ್ನು ಕೊಡತಕ್ಕಂಥವನು ಭಗವಂತ. ಹೀಗೆ ಉಪಾಸನೆ ಮಾಡಬೇಕು ಎಂಬುದನ್ನು ಶ್ರೀಮದಾನಂದ ತೀರ್ಥರ ವಿಶೇಷ ವ್ಯಾಖ್ಯಾನ ಮಾಡುತ್ತಾರೆ. ಬ್ರಹ್ಮ ಶಿವಶ್ಚ ಶಕ್ರಶ್ಚ ದೇವಾಶ್ಚಾನ್ಯೇ ಸಮಸ್ತಶಃ ತಥೈವ ಪಂಚಭೂತಾನಿ ಪುಣ್ಯಪಾಪ ವಿಮಿಶ್ರಿತಾಃ ಕ್ಷುದ್ರಾತ್ಮಾನಸ್ತು ಯೇ ಮರ್ತ್ಯಾಃ ಇತರೇ ಅಸುರಾಪಿ ಸರ್ವಂ ಜಗದಿದಂ ವಿಷ್ಣುಃ ಸರ್ವೇ ವಶೇ ತಿಷ್ಠತಿ ಸರ್ವದಾ ತೇನ ಏವ ನಿಯತೆ ನಿತ್ಯಂ ತಸ್ಮಿನ್ ಏವ ಪ್ರತಿಷ್ಠಿತಂ ಮುಕ್ತಾಃ ಯೇ ಲೋಕನಾಮಾನೋ ನೀಯಂತೆ ತೇಪಿ ವಿಷ್ಣುನಾ ಸ್ವಯಂ ಚ ಅನ್ಯನಿಷ್ಠತ್ವಾತ್ ಪ್ರತಿಷ್ಠೆ ಇತ್ಯಭಿಧೀಯತೆ. ದೇಶತಃ ಕಾಲತಶ್ಚೈವ ಗುಣತಶ್ಚಾಪಿ ಪೂರ್ತಿತಃ ವಿಷ್ಣು ಬ್ರಹ್ಮೇತಿ ನಾಮ ಏತನ್ಮುಖ್ಯತೋ ಅನ್ಯತ ನ ಕ್ವಚಿತ್. ಭಗವಂತನ ಎಲ್ಲವೂ ಭಗವಂತಾಮದೇಯಗಳು, ಭಗವಂತನ ಗುಣಗಳು. ನಿಯಾಮಕನಾಗಿದ್ದಾನೆ, ಇದು ಬೇರೆ ಯಾರಲ್ಲೂ ಹೊಂದುವುದಿಲ್ಲ, ಕೂಡುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಬೇಕು ಎಂಬುದನ್ನು ಶ್ರೀಮದಾನಂದ ತೀರ್ಥ ತಿಳಿಸುತ್ತಾರೆ. ಬ್ರಹ್ಮ, ರುದ್ರ, ಇಂದ್ರ ಮತ್ತು ಇತರ ಎಲ್ಲ ದೇವತೆಗಳು ಅವರ ಪಂಚಭೂತಾಭಿಮಾನಿ ರೂಪಗಳು. ಈ ದೇವತೆಗಳಂಥ ಬೇರೆಯಾದ ಪುಣ್ಯ ಪಾಪ ಮಿಶ್ರಿತವಾದ ಕ್ಷುದ್ರ ಸ್ವಭಾವದ ಮನುಷ್ಯರು, ಇವರಿಗಿಂತಲೂ ಬೇರೆಯಾದ ಅಸುರರು. ಎಲ್ಲ ಜಗತ್ತು ಸದಾ ವಿಷ್ಣುವಿನ ವಶದಲ್ಲಿರುತ್ತದೆ, ಅವನಿಂದಲೇ ಪ್ರೇರಿತವಾಗುತ್ತದೆ, ಅವನಲ್ಲೇ ಆಶ್ರಯಗೊಂಡಿರುತ್ತದೆ. ಅಲೋಕರೆನಿಸಿದ ಮುಕ್ತರು ಕೂಡ ವಿಷ್ಣುವಿನ ಪ್ರೇರಣೆಗೊಳಗಾಗಿದ್ದವರೇ. ತಾನು ಮಾತ್ರ ಇತರರನ್ನು ಆಶ್ರಯಿಸದಿರುವುದರಿಂದ ಸ್ವತಂತ್ರ ಪ್ರತಿಷ್ಠಾ ಎನಿಸಿದ್ದಾನೆ. ದೇಶಗಳಲ್ಲೂ ಕಾಲಗಳಲ್ಲೂ ಗುಣಗಳಲ್ಲೂ ಅತ್ಯಂತ ಪೂರ್ಣನಾಗಿರುವುದರಿಂದ ವಿಷ್ಣುವಿಗೆ ಮುಖ್ಯವಾಗಿ ಬ್ರಹ್ಮ ಎಂದು ಹೆಸರು ಸಲ್ಲುತ್ತದೆ. ದೇವರಿಗೆ ಬೇರೆ ಯಾರಿಗೂ ಈ ಶಬ್ದವು ಸಲ್ಲುವುದಿಲ್ಲ. ಬ್ರಹ್ಮ ಎಂದರೆ ಭಗವಂತನೇ ಎಂದರ್ಥ. ಪರಮಾತ್ಮನ ಉಪಾಸನೆ ಫಲ ಏನು? ಹೀಗೆ ಯಾರು ಉಪಾಸನೆ ಮಾಡುತ್ತಾರೋ, ಈ ಐತರೇಯ ಉಪನಿಷತ್ ದ್ವಿತೀಯ ಆರಣ್ಯಕ 6ನೇ ಅಧ್ಯಾಯದಲ್ಲಿ ಅತಿ ಸಂಕ್ಷಿಪ್ತವಾಗಿ ಫಲವನ್ನು ಉಪನಿಷತ್ತೇ ನಮಗೆ ತಿಳಿಸ್ಕೊಡ್ತಾ ಇದೆ. ಸಾ ಏತೇನ ಪ್ರಜ್ಞೇನ ಆತ್ಮನ ಲೋಕಾದ್ ಉತ್ಕ್ರಮ್ಯ ಅಮುಷ್ಮಿನ್ ಲೋಕೆ ಸ್ವರ್ಗೇ ಲೋಕೆ ಸರ್ವಾನ್ ಕಾಮಾನ್ ಆಪ್ತವಂ ಅಮೃತಂ ಸಮಂ ಭವತ್. ಹೀಗೆ ಪರಮಾತ್ಮನನ್ನು ಉಪಾಸನೆ ಮಾಡುವನು ಉತ್ತಮ ಜ್ಞಾನ ರೂಪವಾದ ಪರಮಾತ್ಮನ ಅನುಗ್ರಹದಿಂದ ಈ ಚರ್ಮ ಶರೀರದಿಂದ ಉತ್ಕ್ರಮಣ ಹೊಂದಿದ ವಿಷ್ಣು ಲೋಕದಲ್ಲಿ ಲಿಂಗ ಶರೀರದಿಂದಲೂ ರಹಿತನಾಗಿದ್ದು ಸಕಲ ಭೋಗ ವಸ್ತುಗಳನ್ನು ಹೊಂದಿ ಅವುಗಳನ್ನು ಭೋಗಿಸುತ್ತಾನೆ. ಸಕಲ ಕರ್ಮ ಬಂಧನದಿಂದ ಮುಕ್ತನಾದವನು ಕೂಡ ಉತ್ತಮ ಜ್ಞಾನ ರೂಪನಾದ ಪರಮಾತ್ಮನ ಪ್ರೇರಣೆಯಿಂದಲೇ ಈ ಚರ್ಮ ಶರೀರದಿಂದ ಉತ್ಕ್ರಮಣಾದಿ ಆ ಪರಮಾತ್ಮನ ಪ್ರೇರಣೆಯಾದರೆ ವಿಷ್ಣು ಲೋಕದಲ್ಲಿ ಲಿಂಗ ಶರೀರದಿಂದಲೂ ರಹಿತನಾಗಿದ್ದು ಆ ಪರಮಾತ್ಮನ ಪ್ರೇರಣೆಯಿಂದಲೇ ಸಕಲ ಭೋಗ ಭಾಗ್ಯಗಳನ್ನು ಹೊಂದಿ
ಆ ಪರಮಾತ್ಮನ ಪ್ರೇರಣೆಯಿಂದಲೇ ಅವುಗಳನ್ನು ಭೋಗಿಸುವನು. ಎಲ್ಲವೂ ಭಗವಂತನ ಪ್ರೇರಣೆಯಿಂದಲೇ ನಡೆಯುತ್ತಿದೆ. ಜೀವನ ಹುಟ್ಟುವಿಕೆ, ಬೆಳೆಯುವಿಕೆ ಮತ್ತು ಸಾಯುವಿಕೆ ಮನುಷ್ಯ ಜನ್ಮದಲ್ಲಿ ಭಗವಂತನ ಪ್ರೇರಣೆಯಿಂದಲೇ ನಡೆಯುತ್ತಿದೆ ಎಂಬುದನ್ನು ಮೂಲಭೂತವಾಗಿ ತಿಳಿದುಕೊಂಡಾಗ ಅದು ಆ ಮನುಷ್ಯರ ಚರಮ ಶರೀರವೆನಿಸುತ್ತದೆ. ಪೂರ್ಣವಾಗಿ ಯಾರು ತಿಳಿದುಕೊಂಡರೋ ಅವರು ಮತ್ತೆ ಹುಟ್ಟುವುದೇ ಇಲ್ಲ. ಇದಕ್ಕೆ ಉದಾಹರಣೆ ಭಾಗವತದಲ್ಲಿ ಜಡಭರತ ಮಹಾರಾಜರು ಹುಟ್ಟಿನ ಮೊದಲನೇ ಕ್ಷಣದಿಂದ ಅಂತ್ಯದವರೆಗೂ ಭಗವಂತನ ಸ್ಮರಣೆಯಲ್ಲಿಯೇ ಕಳೆದರು. ಏಕೆ? ಅದು ಅವರ ಚರಮ ಶರೀರವಾಗಿತ್ತು. ಎಲ್ಲರೂ ಯಾರು ಮುಕ್ತ ಯೋಗ್ಯರೋ, ಅಂದರೆ ಯಾರು ಬರದರೋ, ಅವರು ತಮ್ಮ ಚರಮ ಶರೀರದಲ್ಲಿ ಹೇಗಿರುತ್ತಾರೆ? ಶತಾಂಶ ಭಗವಂತನ ಅಧೀನದಲ್ಲಿ ಬದುಕುತ್ತಾರೆ, ಬಾಳುತ್ತಾರೆ, ಬೆಳಗುತ್ತಾರೆ. ಇಷ್ಟನ್ನು ನಾವು ತಿಳಿದುಕೊಳ್ಳಿರಬೇಕು. ಇದನ್ನು ನಾವು ದಿನದಲ್ಲಿ, ವರ್ಷದಲ್ಲಿ, ಅಯನದಲ್ಲಿ, ಋತುವಿನಲ್ಲಿ, ಮಾಸದಲ್ಲಿ, ಸಂವತ್ಸರದಲ್ಲಿ ನಾವು ಲೆಕ್ಕ ಹಾಕಿಕೊಂಡು ನೋಡಿದಾಗ ಒಂದು ದಿನದ 24 ತಾಸಿನಲ್ಲಿ ನೀವು 23 ತಾಸು 53 ನಿಮಿಷಗಳು ಭಗವಂತನ ಧ್ಯಾನದಲ್ಲಿದ್ದು ಒಂದು ನಿಮಿಷವೂ ವ್ಯರ್ಥ ಮಾಡದೇ ಇರುವುದೇ ಚರ್ಮ ಶರೀರದ ಲಕ್ಷಣ ಎನಿಸುತ್ತದೆ. ನಾನು ಕೇವಲ ಒಂದೇ ನಿಮಿಷ ಸ್ಮರಣೆ ಮಾಡಿದೆ, ಇನ್ನು 23 ತಾಸು 59 ನಿಮಿಷಗಳು ಮಾಡಿಲ್ಲ ಎಂದರೆ ನಾವು ಚರ್ಮ ಶರೀರದಿಂದ ಅಷ್ಟು ದೂರ ಉಳಿದಿದ್ದೇವೆ. ಮುಕ್ತರಾಗುವುದಕ್ಕೆ ಬಹಳ ದೂರ ಉಳಿದಿದ್ದೇವೆ ಎಂದು ತಿಳಿಯಬೇಕು. ಯಾರಿಗೆ ಭಗವಂತ ಸ್ಮರಣೆಯೇ ಬರದೆ ಕೇವಲ ಲೋಕದಲ್ಲೇ ಆವೃತರಾಗಿರುತ್ತಾರೋ ಅವರು ಮೋಕ್ಷಕ್ಕೆ ಹೋಗತಕ್ಕಂಥದ್ದು ಅತ್ಯಂತ ವಿರಳವಾಗಿರುತ್ತದೆ ಎಂದು ತಿಳಿಯಬೇಕು. ಅಂದರೆ ಅವರು ಮೋಕ್ಷದಕ್ಕೆ ಅಧಿಕಾರಿಗಳೇ ಅಲ್ಲ ಎಂದು ತಿಳಿಯಬೇಕು. ಏಕೆಂದರೆ ಮನುಷ್ಯ ಜನ್ಮ ಬಂದಾಗ ಎಲ್ಲರ ಜೀವನ ಯೋಗ್ಯತೆ ಅವರು ಮುಕ್ತರೋ ಮುಕ್ತ ಅಯೋಗ್ಯರೋ ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸುತ್ತದೆ. ಭಗವದ್ಧ್ಯಾನದಲ್ಲಿ ನಿರತರಾಗಿದ್ದರೆ ಎಷ್ಟು ಕಾಲ ನಿರತರಾಗಿದ್ದರು ಎಂಬುದು ಅವರ ಚರ್ಮ ಶರೀರದ ಅಂತರವನ್ನು ತಿಳಿಸಿಕೊಡುತ್ತದೆ. ಚರ್ಮ ಶರೀರದಲ್ಲಿ ಒಂದು ನಿಮಿಷವೂ ಭಗವದ್ಧ್ಯಾನ ಇಲ್ಲದೆ ಜೀವ ಇರುವುದಿಲ್ಲ. ಇದು ಮೋಕ್ಷದ ಸ್ಥಿತಿ. ಮೋಕ್ಷದಲ್ಲಿ ಭಗವಂತ ಸದಾ ಭಗವಂತ ಪ್ರಜ್ಞೆಯಲ್ಲೇ ಇರುತ್ತಾನೆ ಎಂಬುದು ಸೂಚಕವಾಗುತ್ತದೆ. ಯಾರ ಅಜ್ಞಾನ ಪರಭಾಷೆಯಲ್ಲೇ ಇರ್ತಕ್ಕಂಥದ್ದು ತಮಸ್ಸು, ಜ್ಞಾನ ಪರಭಾಷೆಯಲ್ಲೇ ಇರ್ತಕ್ಕಂಥದ್ದು ಮೋಕ್ಷ. ಇಷ್ಟನ್ನು ನಾವು ತಿಳಿದುಕೊಂಡಾಗ ಉಪನಿಷತ್ತಿನ ಸಾರಭೂತವನ್ನು ನಾವು ತಿಳಿದಂತಾಗುತ್ತದೆ. ಮತ್ತು ಉಪನಿಷತ್ತಿನ ಸಾರವನ್ನು ಶ್ರೀಮದಾನಂದ ತಿಳಿಸಿದ್ದನ್ನು ನಾವು ಅನುಗ್ರಹಿತರಾದವು ಎಂಬುದನ್ನು ತಿಳಿದುಕೊಳ್ಳಬೇಕು. ಸೋ ಲೋಕಾನಾಮ ಮುಕ್ತಸ್ಸು ಚ ಇತಿ ಮಾತ್ರ ಸ್ವರೂಪತಃ ಪ್ರಕೃಷ್ಟ ಜ್ಞಾನರೂಪಸ್ಯ ಪ್ರಸಾದಾತ್ ಪರಮಾತ್ಮನಃ ಅಸ್ಮತ್ ದೇಹಾತ್ ಸಮತ್ಕ್ರಮ್ಯ ಗುಣೋ ಊರ್ಧ್ವ ಲೋಕಮುತ್ತಮಂ ಅಮೃತಃ ಸನ್ನ ವಿಷ್ಣುಲೋಕೆ ಭೋಗಾನ್ ಸಂಪ್ರಾಪ್ಯ ಪುಷ್ಕಲಾನ್ ಭುಂಕ್ತೆ ಯಥೇಷ್ಟತೋ ನಿತ್ಯಂ ಇತಿ ವೇದ ಅನುಶಾಸನಂ ಇತ್ಯಾದಿ ಐತರೇಯ ಸಂಹಿತಾಯಾಮ್. ಐತರೇಯ ಸಂಹಿತದಲ್ಲಿ ಇರ್ತಕ್ಕಂಥದ್ದನ್ನು ಶ್ರೀಮದಾನಂದ ತೀರ್ಥರ ಭಾಷ್ಯ ರೂಪದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಚಿನ್ಮಾತ್ರ ಸ್ವರೂಪನಾಗಿದ್ದು ಲೋಕ ವಿಲಕ್ಷಣನಾಗಿರುವುದರಿಂದ ಅಲೋಕ ಎನಿಸುವ ಮುಕ್ತನು ಕೂಡ ಉತ್ತಮ ಜ್ಞಾನ ಸ್ವರೂಪನಾದ ಪರಮಾತ್ಮನ ಅನುಗ್ರಹದಿಂದ ಈ ಚರ್ಮ ಶರೀರದಿಂದ ಉತ್ಕ್ರಮಣ ಮಾಡಿ ಉತ್ತಮ ಊರ್ಧ್ವ ಲೋಕವನ್ನು ಸೇರಿ ಲಿಂಗ ಶರೀರದಿಂದಲೂ ರಹಿತನಾಗಿ ವಿಷ್ಣು ಲೋಕದಲ್ಲಿ ಪುಷ್ಕಳವಾದ ಭೋಗ ವಸ್ತುಗಳನ್ನು ಹೊಂದಿ ನಿತ್ಯವೂ ಯಥೇಷ್ಟ ಭೋಗಿಸುತ್ತಾನೆ ಎಂದು ಹೇಳಿದ ವೇದ ಉಪದೇಶವಿರುವುದು ಎಂದು ಮುಂತಾಗಿ ಐತರೇಯ ಸಂಹಿತೆಯಲ್ಲಿ ಹೇಳಿದೆ. ಈ ಖಂಡ ಒಂದೇ ಒಂದು ಅಧ್ಯಾಯ ಅನಿಸುತ್ತದೆ. ಇದರಲ್ಲಿ
ಮುಮುಕ್ಷುಗಳೆಲ್ಲರೂ ತಪ್ಪದೇ ಉಪಾಸನೆ ಮಾಡಲೇಬೇಕಾಗಿರುವ ಸತು ಚಿತು ಆನಂದ ಆತ್ಮ ಎಂಬ 4 ಗುಣಗಳನ್ನು ಎಲ್ಲರೂ ತಪ್ಪದೇ ಉಪಾಸನೆ ಮಾಡಬೇಕಾದ ಭಗವದ್ರೂಪ ಮತ್ತು ನಾಮಗಳನ್ನು ಹೇಳಿದೆ. ಕೆಲವು ಮುಮುಕ್ಷುಗಳು ವಿಶೇಷ ಉಪಾಸನೆ ಮಾಡಬೇಕಾಗಿರುವ ವಿಶೇಷ ಗುಣಗಳನ್ನು ಹೇಳಿದೆ. ಕತರಹ ಎಂದು ಆನಂದವನ್ನು, ಸಜ್ಞಾನಂ ಎಂದು ಮುಂತಾಗಿ ಜ್ಞಾನವನ್ನು, ಸಂ ಎಂಬ ವಿಶೇಷಣದಿಂದ ನಿರ್ದೋಷತ್ವವನ್ನು, ಸರ್ವಂ ತತ್ ಪ್ರಜ್ಞಾನೇತ್ರಂ ಎಂದು ಸ್ವಾಮಿತ್ವವನ್ನು ಹೇಳಿದ್ದರಿಂದ 4 ಗುಣಗಳನ್ನು ಹೇಳಿದಂತಾಯಿತು. ಹೃದಯಂ ಎಂದರೆ ಎಲ್ಲ ಮುಮುಕ್ಷುಗಳು ಉಪಾಸನೆ ಮಾಡಬೇಕಾದ ಬಿಂಬರೂಪವನ್ನು, ಅವರ ಹೃದಯ ಎಂಬ ನಾಮವನ್ನು ಹೇಳಿದೆ. ಇದು ಬಿಂಬೋಪಾಸನೆಗೆ ಅತಿ ಪ್ರಮುಖವಾಗಿರತಕ್ಕಂಥದ್ದು. ಉಪನಿಷತ್ತು ಹೇಳುವುದು ಎಲ್ಲರೂ ಹೃದಯ ಎಂದು ತಿಳಿದುಕೊಳ್ಳಿ. ನಮ್ಮ ಬಿಂಬ ಹೃದಯದಲ್ಲಿ ವಾಸ ಮಾಡುವುದರಿಂದ ಅವನಿಗೆ ಹೃದಯ ಎಂದ ಹೆಸರು. ಬಹುನಾಮಗಳನ್ನು ಹೇಳಿದ್ದರಿಂದ ಮುಕ್ತ ನಿಯಾಮಕತ್ವಾದ ವಿಶೇಷ ಗುಣಗಳನ್ನು ಹೇಳಿದೆ. ಅದಕ್ಕೆ ಅನುಗುಣವಾಗಿ ಕೋಯಮಾತ್ಮ ಇತಿ ವಯಂ ಉಪಾಸ್ಮಿಹಿ ಎಂಬ ಮಾತಿನಲ್ಲಿ ನಾವು ಎಲ್ಲ ಭಗವದ್ಭಕ್ತರು ವಿಷ್ಣುವನ್ನು ಯಾವ ಲಕ್ಷಣ, ನಾಮ, ರೂಪ ಒಳ್ಳೆಯವನೆಂದು ಉಪಾಸನೆ ಮಾಡಬೇಕು ಎಂದು ಎಲ್ಲ ಮುಮುಕ್ಷುಗಳು ತಪ್ಪದೇ ಮಾಡಬೇಕಾದ ಉಪಾಸನೆ ಬಗ್ಗೆಯೂ, ನಾವು ದೇವತೆಗಳು ವಿಷ್ಣುವನ್ನು ಯಾವ ಲಕ್ಷಣ, ನಾಮ, ರೂಪ ಉಳ್ಳವನೆಂದು ಉಪಾಸನೆ ಮಾಡಬೇಕು ಎಂದು ವಿಶೇಷ ಉಪಾಸನೆ ಬಗ್ಗೆಯೂ ಪ್ರಶ್ನೆಗಳೇ ಎಂದು ಗ್ರಹಿಸಬೇಕು. ಭಗವಂತನು ಪ್ರತಿಯೊಂದು ಶಬ್ದದಿಂದಲೂ ಸಹ ಅಚ್ಚನಾಗಿದ್ದಾನೆ. ಕತರಹ ಅಂದರೆ ಪೂರ್ಣಾನಂದ ಸ್ವರೂಪ. ದರ್ಶನಾದಿ ಕಾರಣತ್ವ ಪ್ರತಿಯೊಂದು ಭಗವಂತನ ಲಕ್ಷಣವಾಗಿದೆ. ಆದ್ದರಿಂದ ಭಗವಂತನ ಉಪಾಸನೆಂದರೆ ಏನು? ಮನುಷ್ಯ ಹುಟ್ಟಿ ಮಾಡುವ ಸಕಲ ಕರ್ಮಗಳಿಗೂ ಪ್ರೇರಕ ಭಗವಂತ ಎಂಬುದೇ ಬಿಂಬೋಪಾಸನೆ. ಪ್ರತಿಯೊಂದು ಕ್ಷಣದಲ್ಲೂ ಸಹ ನಿಯಾಮಕನಾಗಿರುವ ಭಗವಂತ ಎಂಬ ಪ್ರಜ್ಞೆಯಿಂದ ಬಾಳುವುದೇ ಉಪಾಸನೆ ಎಂದೆನಿಸುತ್ತದೆ. ಮೋಕ್ಷದಲ್ಲಿ ತಿಳಿದು ನಿತ್ಯ ನಿರಂತರವಾಗಿರುತ್ತದೆ ಎಂಬ ಆದೇಶ ಶ್ರೀಮದೈತರೇಯ ಉಪನಿಷತ್ತಿನ ಭಾವರೂಪವನ್ನು ಶ್ರೀಮದಾನಂದ ತೀರ್ಥರು ನಮಗಾಗಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಪ್ರಕರಣವನ್ನು ಶ್ರೀ ಪುರಂದರದಾಸರು ವರದರು ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದ. ವರದರ ಲಕ್ಷಣ ಏನು? ಬಿಂಬೋಪಾಸನೆ ಎಂದರೇನು? ಬಿಂಬ ಅಂದರೆ ಯಾರು? ಅವನ ನಾಮಗಳೇನು? ಎಲ್ಲವನ್ನು ಸಮಷ್ಟಿಯಾಗಿ ಉಪನಿಷತ್ತೇ ನಮಗೆ ತಿಳಿಸಿಕೊಡ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಭಾಗ ಬಿಂಬೋಪಾಸನೆಯ ಹೃದಯ ನಾಮಕನಾಗಿರುವ, ಹೃದಯನಲ್ಲಿ ವಾಸವಾಗಿರುವ, ಹೃದಯನ ಮೆಚ್ಚುಗೆಗಾಗಿ, ಹೃದಯನ ಪ್ರೀತಿಗಾಗಿ ತೋರಿಸುವ ಭಾಗ ಐತರೇಯ ಉಪನಿಷತ್ತಿನ ಭಾಗವಿದು. ಆದ್ದರಿಂದಲೇ ಶ್ರೀಮದಾನಂದ ತೀರ್ಥರಿಗೆ ಅತ್ಯಂತ ಪ್ರಿಯವಾದದ್ದು, ಅಂದರೆ ಎಲ್ಲ ಜೀವರಿಗೂ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಐತರೇಯ ಉಪನಿಷತ್ತು ಮತ್ತು ಅದರ ಭಾಷ್ಯ ವ್ಯಾಖ್ಯಾನಗಳು. ಇದನ್ನು ಸದಾ ನಾವು ಸ್ಮರಣೆಯಲ್ಲಿಟ್ಟುಕೊಳ್ಳಬೇಕು. ಇದಕ್ಕೆ ಉಪಾಸನೆ ಎಂದ ಹೆಸರು ಎಂಬುದನ್ನು ತಿಳಿಸಿಕೊಡುವ ಶ್ರೇಷ್ಠ ಜ್ಞಾನ ಪುರಂದರದಾಸರು ನಮಗಾಗಿ ವರದರು ಎಂಬ ಸಂಕೇತದಿಂದ ತಿಳಿಸಿಕೊಟ್ಟಿದ್ದಾರೆ. ವರದರ ದಿನಚರಿಯಲ್ಲಿ ಉಪಾಸನೆಯಾಗಿದೆ. ಉಪಾಸನೆ ಏನು? ಹರಿ ಸ್ಮೃತಿ, ವೇದ, ಇತಿಹಾಸಗಳು, ಪುರಾಣಗಳು ಹೇಗೆ ನಮಗೆ ಪ್ರಮಾಣಗಳು, ಅತ್ಯಂತ ಪ್ರಬಲ ಪ್ರಮಾಣವಾಗಿರ್ತಕ್ಕಂಥದ್ದು ಉಪನಿಷತ್ತು. ಅದರ ಅರ್ಥ ಮೂಲಕವಾಗಿಯೇ ನಮಗೆ ಪರಿಚಯಿಸಿದ್ದಾರೆ ಎಂದು ತಿಳಿಯಬೇಕು. ಇಂತಹ ಶ್ರೇಷ್ಠ ಜ್ಞಾನವನ್ನು ಉಪದೇಶ ಮಾಡಿದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರಂತೆಯ ಪುರಂದರ ವಿಠಲನಿಗೆ ಭೂಯಿಷ್ಟಾಂತ ನಮ್ಮ ಉಕ್ತಿಮಿದೇಮ ಎಂದು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಬಂದಾಗ ಅತ್ಯವಶ್ಯಕವಾಗಿ ಈ ಉಪಾಸನೆ ಭಾಗವನ್ನು 23 ನಾಮಗಳನ್ನು ತಿಳಿಯಲೇಬೇಕು, ಕಲಿಯಲೇಬೇಕು, ಸ್ಮರಣೆ ಮಾಡಿಕೊಳ್ಳಲೇಬೇಕು. ಇಂತಹ ಶ್ರೇಷ್ಠ ಜ್ಞಾನ ಒದಗಿಸುವ ಮನುಷ್ಯ ಜನ್ಮಕ್ಕೆ ಕಾರಣರಾದ ತಂದೆ ತಾಯಿಗಳಿಗೆ ವಿಶೇಷ ಅನುಗ್ರಹ ರೂಪವಾಗಿದ್ದು
ಅವರನ್ನು ಸದಾ ನಾವು ಸ್ಮರಿಸಬೇಕು. ಅವರೆಲ್ಲ ಭಗವಂತ ನಿಂತು ನಮಗೆ ಅನುಗ್ರಹ ಮಾಡಿದ್ದಾನೆಂದು ತಿಳಿಯಬೇಕು. ಗುರು ಹಿರಿಯರು, ದೇವತೆಗಳು ಮತ್ತು ತತ್ವಾಭಿಮಾನಿ ದೇವತೆಗಳು, ವಾಯುದೇವರು ಇವರೆಲ್ಲರೂ ಸಹ ಭಗವಂತನ ಪ್ರೇರಣೆಯಂತೆ ನಮಗೆ ಜ್ಞಾನವನ್ನು ಒದಗಿಸಿದ್ದಾರೆ. ಒಬ್ಬರು ಪ್ರತ್ಯಕ್ಷವಾಗಿ, ಕೆಲವರು ಅಪ್ರತ್ಯಕ್ಷವಾಗಿ ತತ್ವಾಭಿಮಾನಿಗಳಾಗಿ ನಿಂತು ಭಗವಂತನ ಪ್ರೇರಣೆಯಿಂದ ಭಗವಂತನ ಜ್ಞಾನವನ್ನು ಕೊಡಿಸಿದ್ದಾರೆ ಎಂದು ತಿಳಿಯಬೇಕು. ಇವರೆಲ್ಲರೂ ಅಸ್ವತಂತ್ರರು. ಭಗವಂತನ ಪ್ರೇರಣೆಯಿಂದ, ಅಂದರೆ ಭಗವಂತ ಸ್ವತಂತ್ರ ಅಂದರೆ ಏನರ್ಥ? ಎಲ್ಲರಲ್ಲೂ ನಿಂತು ತಾನೇ ಮಾಡುವ ನಿಯಾಮಕನಾಗಿದ್ದಾನೆ ಎಂಬುದನ್ನು ತಿಳಿಯುವ ಪ್ರಜ್ಞೆಯೇ ಭಗವಂತನ ಸ್ವಾತಂತ್ರ್ಯವನ್ನು ನಾವು ಅರಿಯುವ ಬಗೆಯಾಗಿದೆ. ಅಂಥ ಸ್ವತಂತ್ರ ಆದ ಭಗವಂತನೇ ನಮ್ಮ ಬಿಂಬರೂಪಿ. ಅವನೇ ರಮಣ ಲಕ್ಷ್ಮೀನಾರಾಯಣರು. ಅವನನ್ನು ಹೇಗೆ ನಾವು ಪ್ರತ್ಯುಪಕಾರವಾಗಿ ಮಾಡುವುದು, ಏನನ್ನು ಕೊಟ್ಟು ಅವನನ್ನು ಒಪ್ಪಿಸಿಕೊಳ್ಳುವುದು ಎಂದರೆ ಕೇವಲ ಕ್ಷುದ್ರ ಮಾನವರು, ಕ್ಷುದ್ರ ಜೀವರು ಏನನ್ನು ಕೊಡಲು ಸಾಮರ್ಥ್ಯವಿಲ್ಲ. ಭಗವಂತ ಪೂರ್ಣನಾದ್ದರಿಂದ ಅವನ ಏನು ಅಪೇಕ್ಷಿಸುವುದೂ ಇಲ್ಲ. ವಾಸ್ತುಸ್ಥಿತಿಯನ್ನು ಅಂದರೆ ವಾಸ್ತವವನ್ನು, ಯಥಾರ್ಥವನ್ನು ತಿಳಿದುಕೊಳ್ಳುವುದೇ ಅವನಿಗೆ ಇಷ್ಟವಾಗುವುದು. ಭಗವಂತ ಸದಾ ನಾಯಕನಾಗಿದ್ದಾನೆ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದನ್ನು ಸದಾ ಸ್ಮರಿಸಿಕೊಳ್ಳಿ. ಹೀಗೆ ಭಗವಂತನ ಸ್ಮರಿಸಿಕೊಳ್ಳುವ ಮೂಲಕವಾಗಿ ಉಪನಿಷತ್ ಹೇಳಿರುವಂತೆ ಭೂಯಿಷ್ಠಾಂತೆ ನಮಃ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮಃ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮಃ ಮುಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.